ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ನಮ್ಮ ಭಾರತ ಸರ್ಕಾರದ ಕಡೆಯಿಂದ E-RUPIಯನ್ನು ಲಾಂಚ್ ಮಾಡಿದ್ದಾರೆ. ಏನಪ್ಪ ಇದು E-RUPI, ಇದು ಹೇಗೆ ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಓಕೆ, ಸಿಂಪಲ್ ಆಗಿ ಹೇಳೋದಾದ್ರೆ, ನೀವು ಅಮೆಝಾನ್ನಲ್ಲಿ ಗಿಫ್ಟ್ ಕಾರ್ಡ್ ಅಂತ ಒಂದಿದೆ, ಅದ್ರ ಬಗ್ಗೆ ಗೊತ್ತಾ? ಸೊ ನಾವೊಂದು ಸ್ವಲ್ಪ ದುಡ್ಡು ಕೊಟ್ಟರೆ ಅದೇ ದುಡ್ಡಿಗೆ ಗಿಫ್ಟ್ ಕಾರ್ಡನ್ನು ಕೊಡ್ತಾರೆ. ಸೊ ನಾವು ಆ ಒಂದು ಗಿಫ್ಟ್ ಕಾರ್ಡನ್ನು ಬೇರೆ ಯಾರಿಗಾದರೂ ಕೊಟ್ಟರೆ ಅವರು ಆ ಒಂದು ಗಿಫ್ಟ್ ಕಾರ್ಡನ್ನು ಯೂಸ್ ಮಾಡಿಕೊಂಡು ಅದು ಎಷ್ಟು ವ್ಯಾಲ್ಯೂ ಇದೆಯೋ ಅದಕ್ಕೆ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಕೊಬಹುದು. ಸೊ ಅದೇ ಥರ ಇದು ಕೂಡ ವರ್ಕ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ, ಇದೊಂದು ಟೋಕನ್ ಅಂತಲೇ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್, ನೀವೆಲ್ಲಾದರೂ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀರಾ, ಇಲ್ಲಾಂದರೆ ಯಾವುದಾದ್ರೂ ಊಟಕ್ಕೆ ಹೋಗ್ತಿದ್ದೀರಾ ಅಂತ ತಿಳ್ಕೊಳ್ಳಿ. ಸೊ ಫಸ್ಟು ಹೋಗಿ ನೀವು ಒಂದು ಟೋಕನನ್ನು ತೊಗೊಳ್ತೀರಾ. ಅವ್ರ ಹತ್ರ ಟೋಕನನ್ನು ತೊಗೊಂಡೋಗಿ ಅವ್ರ ಹತ್ರ ತೋರಿಸಿದ್ರೆ ಆ ಒಂದು ಟೋಕನನ್ನು ನೋಡಿಬಿಟ್ಟು ನಿಮಗೆ ಟ್ರೈನಲ್ಲಿ ಹೋಗಕ್ಕೆ ಬಿಡ್ತಾರೆ, ಅಥವಾ ಮೆಟ್ರೋದಲ್ಲಿ ಹೋಗಕ್ಕೆ ಬಿಡ್ತಾರೆ, ಇಲ್ಲಾಂದರೆ ಊಟ ಮಾಡೋಕ್ಕೆ ಬಿಡ್ತಾರೆ, ಊಟ ಕೊಡ್ತಾರೆ. ಸೊ ಇದೇ ಥರ ಈ ಒಂದು E-RUPI ಕೂಡ ವರ್ಕ್ ಆಗುತ್ತೆ. ಇದೊಂದು ಡಿಜಿಟಲ್ ವೋಚರ್ ಆಗಿದೆ. ಓಕೆ, ಸೊ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋದಾದರೆ, ಇದಕ್ಕೂ ಕೆಲವೊಂದು ಎಕ್ಸಾಂಪಲನ್ನು ಕೊಡ್ತೀನಿ. ಸೊ ಇದು ನಮ್ಮ ಭಾರತ ಸರ್ಕಾರದ ವತಿಯಿಂದ ಬಿಡುಗಡೆ ಮಾಡಿದ್ದಾರೆ. ಯಾವುದಕ್ಕೆಲ್ಲ ಅಂತ ನೋಡಿದ್ರೆ, ಮೇಯ್ನಾಗಿ ಹೆಲ್ತ್. ಸೊ ನಾವು ಹಾಸ್ಪಿಟ್ಲಲ್ಲಿ ಏನಾದರೂ ನಮಗೆ ಗೌರ್ಮೆಂಟ್ ಕಡೆಯಿಂದ ಬೆನಿಫಿಟ್ಸನ್ನು ಕೊಡ್ತಿದ್ದಾರೆ ಅಂದರೆ, ಡೈರೆಕ್ಟಾಗಿ ಆ ಒಂದು E-RUPI ಮುಖಾಂತರ ನಮಗೆ ಪೇಮೆಂಟನ್ನು ಕೊಡ್ತಾರೆ. ಅದನ್ನು ತಗೊಂಡೋಗಿ ನಾವು ಹಾಸ್ಪಿಟಲಲ್ಲಿ ತೋರಿಸಿದ್ರೆ ಸಾಕು, ನಮಗೆ ಆ ಒಂದು ಬೆನಿಫಿಟನ್ನು ಕೊಡ್ತಾರೆ. ಓಕೆ, ಇನ್ನೊಂದೇನಪ್ಪ ಅಂತ ನೋಡಿದ್ರೆ, ರೈತರಿಗೆ ಏನಾದರೂ ದುಡ್ಡು ಹಾಕ್ತಿದ್ದಾರೆ ಅಂತ ತಿಳ್ಕೊಳ್ಳಿ. ಏನಾದರೂ ಔಷಧಿಯನ್ನು ಪರ್ಚೇಸ್ ಮಾಡಲಿಕ್ಕೆ, ರಾಸಾಯನಿಕ ಗೊಬ್ಬರವನ್ನು ಪರ್ಚೇಸ್ ಮಾಡಲಿಕ್ಕೆ ಡೈರೆಕ್ಟಾಗಿ ಅವರ ಒಂದು ಮೊಬೈಲಿಗೆ ಆ ಒಂದು E-RUPIಯನ್ನು ಕಳಿಸ್ತಾರೆ. ಅದನ್ನು ತಗೊಂಡೋಗಿ ಆ ಒಂದು ಅಂಗಡಿಗೆ ತೋರಿಸಿದ್ರೆ ಸಾಕು, ಅದನ್ನು ನೋಡಿಬಿಟ್ಟು ಅವರಿಗೆ ಆ ಒಂದು ಔಷಧಿಯನ್ನು ಕೊಟ್ಟು ಕಳಿಸ್ತಾರೆ. ಸೊ ಈ ಥರ ಇದು ವರ್ಕ್ ಆಗುತ್ತೆ. ಎಕ್ಸಾಂಪಲಿಗೆ ಹೇಳಿದ್ದು, ಇನ್ನೂ ಜಾಸ್ತಿ ಕೆಲಸಗಳಿಗೆ ಇದೆಲ್ಲ ವರ್ಕ್ ಆಗುತ್ತೆ. ಲೈಕ್ ಯಾವುದಾದ್ರೂ ಕಂಪನಿಗಳು ಎಂಪ್ಲಾಯೀಸ್ಗೆ ಬೋನಸ್ ಕೊಡೋದಿರಲಿ, ಸೊ ಈ ಥರ ಕೆಲಸಗಳಿಗೂ ಇದು ಯೂಸ್ ಆಗುತ್ತೆ. ಸೊ ಹಾಗಾದರೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋದಾದರೆ, ಎರಡು ಟೈಪ್ ಆಗಿ ಇದು ವರ್ಕ್ ಆಗುತ್ತೆ. ಒಂದು QR ಕೋಡ್ ಮುಖಾಂತರ, ಜಸ್ಟ್ ನಮ್ಮ ಬಳಿ ಸ್ಮಾರ್ಟ್ಫೋನ್ ಇದ್ದರೆ QR ಕೋಡನ್ನು ಕಳಿಸ್ತಾರೆ. ಅದನ್ನು ತೊಗೊಂಡೋಗಿ ನಾವು ಆ ಅಂಗಡಿಗೆ ತೋರಿಸಿದ್ರೆ ಸಾಕು, ಆ ಒಂದು ದುಡ್ಡು ಕ್ಲೈಮ್ ಆಗಿಬಿಡುತ್ತೆ. ಓಕೆ, ಇನ್ನು ನೆಕ್ಸ್ಟ್ ನೋಡೋದಾದರೆ, ಯಾರ ಹತ್ರ ನಾವು ಕೀಪ್ಯಾಡ್ ಸೆಟ್ ಇದ್ದರೆ, ಒಂದು ಕೀಪ್ಯಾಡ್ ಸೆಟ್ಟಿಗೆ ಒಂದು SMS ಬರುತ್ತೆ. SMS ಅಲ್ಲಿ ಕೋಡ್ ಇರುತ್ತೆ. ಆ ಒಂದು ಕೋಡನ್ನು ತಗೊಂಡೋಗಿ ತೋರಿಸಿದ್ರು ಕೂಡ ಹಣವನ್ನು ಕ್ಲೈಮ್ ಮಾಡಿಕೊಂಡು ನಮಗೆ ಏನು ಸರ್ವಿಸ್ ಇದೆಯೋ ಅದನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಈ ಒಂದು E-RUPI ಬಗ್ಗೆ ಇನ್ನೊಂದು ಎಕ್ಸಾಂಪಲ್ ಅನ್ನು ಕೊಡೋದಾದರೆ, ಈಗ ಗೌರ್ಮೆಂಟ್ ನಿಮಗೆ ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದೆ ನಿಮ್ಮ ಒಂದು ಮುಂದಿನ ಸ್ಟಡೀಸಿಗೋಸ್ಕರ. ಓಕೆ, ಸೊ ನೀವೇನಾದರೂ ಡಿಗ್ರಿ ಮಾಡ್ತಿದ್ದೀರಾ ಅಂದರೆ ಸ್ಕಾಲರ್ಶಿಪ್ಪನ್ನು ಕೊಡ್ತಿದ್ದಾರೆ. ಸೊ ನೀವೇನು ಅಂದ್ಕೊಂಡಿದ್ದೀರಾ ಅಂದರೆ, ಒಂದು ಹಣನ ಹಂಗೆ ಪಾಕೆಟಿಗೆ ಹಾಕ್ಕೊಂಡು ಖರ್ಚು ಮಾಡೋಣ, ಜಾಲಿ ಮಾಡೋಣ, ಪಾರ್ಟಿ ಮಾಡೋಣ ಅಂತ ಅಂದ್ಕೊಂಡಿರ್ತೀರ. ಆದರೆ ಈ ಒಂದು E-RUPI ಮುಖಾಂತರ ಒಂದು ಲಿಂಕನ್ನು ಕಳಿಸಿದ್ರೆ, ಆ ಒಂದು ಲಿಂಕ್ ನೀವು ಬೇರೆ ಎಲ್ಲಿ ತೊಗೊಂಡೋಗಿ ಸ್ಕ್ಯಾನ್ ಮಾಡಿದ್ರೂ ವರ್ಕ್ ಆಗಲ್ಲ. ಯಾಕಂದರೆ ಅದು ಯಾವುದಕ್ಕೋಸ್ಕರ ಕೊಟ್ಟಿದ್ದಾರೆ, ಸ್ಟಡೀಸಿಗೋಸ್ಕರ ಮಾತ್ರ ಕೊಟ್ಟಿದ್ದಾರೆ. ಸೊ ಗೌರ್ಮೆಂಟ್ ಏನು ಮಾಡುತ್ತೆ, ಎಲ್ಲ ಕಾಲೇಜ್ಗಳಿಗೂ ಆ ಒಂದು ಕೋಡ್ನ ಅಥವಾ ಒಂದು QR ಕೋಡ್ನ ಆಕ್ಸೆಸನ್ನು ಕೊಟ್ಟಿರುತ್ತೆ. ಆ ಒಂದು ಕಾಲೇಜ್ಗಳಲ್ಲಿ ಹೋಗಿ ಸ್ಕ್ಯಾನ್ ಮಾಡಿದ್ರೆ ಮಾತ್ರ ನೀವು ಆ ಒಂದು ಫೀಸ್ ಕಟ್ಟೋಕ್ಕೆ ಅಥವಾ ಏನಾದರೂ ಲೈಬ್ರರಿಗೆ ಆ ಥರ ಯೂಸ್ ಮಾಡ್ಕೊಬೋದು. ಇದರಲ್ಲಿ ಈ ಥರ ಒಂದು ಲಾಕ್ ಇರುತ್ತೆ. ನೀವು ಯಾವ ಕೆಲಸಕ್ಕೋಸ್ಕರ ಹಣವನ್ನು ತೊಗೊಳ್ತಿದ್ರೋ ಆ ಕೆಲಸ ಮಾತ್ರ ಮಾಡೋಕ್ಕಾಗತ್ತೆ. ಈಗ ಕಂಪ್ನಿ ಕಡೆಯಿಂದ ಬೋನಸ್ ಸಿಗ್ತಿದೆ ಅಂದರೆ ನೀವು ಹೋಗಿ ಏನಾದರೂ ಪರ್ಚೇಸ್ ಮಾಡ್ಕೊಬಹುದು. ಲೈಕ್ ಏನು ಬೇಕಾರ ಮಾಡ್ಬೋದು, ಅವರು ಕಂಪ್ನಿ ಹೇಗೆ ಆಫರ್ ಮಾಡುತ್ತೋ ಆ ಥರ ನೀವು ಅದನ್ನು ಮಾಡ್ಕೊಬಹುದು. ಸೊ ಈ ಥರ ಈ ಒಂದು E-RUPI ವರ್ಕ್ ಆಗುತ್ತೆ. ಸೊ ಇದಕ್ಕೆ ಎಕ್ಸ್ಟ್ರಾ ನಾವು ಯಾವುದು ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೊಬೇಕು ಅಂತ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಫ್ ಆ್ಯಂಡ್ರಾಯ್ಡ್ ಮೊಬೈಲ್ ಇದ್ದರೆ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಬರೀ ನಿಮ್ಮ ಬಳಿ ಒಂದು ಕೀಪ್ಯಾಡ್ ಸೆಟ್ ಇದ್ದರೆ, ಜಸ್ಟ್ ಯಾರು ನಿಮಗೆ ಈ ಒಂದು E-RUPIಯನ್ನು ಕಳಿಸ್ತಾರೋ, ಅಥವಾ ಎಕ್ಸಾಂಪಲ್ ಗೌರ್ಮೆಂಟ್ ಕಳಿಸಿದ್ರೆ SMS ಮುಖಾಂತರ ಕಳಿಸುತ್ತೆ, ನೀವು ಬ್ಯಾಂಕ್ನಲ್ಲಿ ತೊಗೊಂಡೋಗಿ ರಿಡೀಮ್ ಮಾಡಬಹುದು. ಸೊ ಆ ಥರ ಎಲ್ಲ ಮಾಡ್ಕೊಬಹುದು. ಇಲ್ಲಾಂದರೆ ಯಾವುದಾದ್ರೂ ಔಷಧಿ ಶಾಪಲ್ಲಿ, ಇಲ್ಲಾಂದರೆ ಹಾಸ್ಪಿಟಲ್ನಲ್ಲಿ, ಆ ಥರ ಆ ಜಾಗಗಳಲ್ಲೆಲ್ಲ ಈ ಒಂದು E-RUPI ಏನಿದೆ ಕೆಲಸ ಮಾಡುತ್ತೆ. ಸೊ ಈ ಒಂದು E-RUPIಯ ಮೇನ್ ಉದ್ದೇಶ ಏನಪ್ಪ ಅಂತ ನೋಡಿದ್ರೆ, ಮಧ್ಯವರ್ತಿಗಳು ನಮ್ಮ ಹಣವನ್ನು ಲೂಟಿ ಮಾಡದಿರಲಿಕ್ಕೆ. ಸೊ ಸರ್ಕಾರ ಏನೋ ಒಂದು ಅನ್ಕೊಂಡು ಕೊಟ್ಟಿರುತ್ತೆ ನಿಮಗೆ, ನೀವು ಬೇರೆ ವಿಷಯಗಳಿಗೋಸ್ಕರ ಯೂಸ್ ಮಾಡ್ಕೊಳ್ತೀರಾ. ಇಲ್ಲಾಂದರೆ ಸರ್ಕಾರ ನಿಮಗೆ ಡೈರೆಕ್ಟಾಗಿ ಕೊಡೋ ಬದಲು ಅದು ಮಧ್ಯವರ್ತಿಗಳ ಮುಖಾಂತರ ಬರುವಾಗ ಅವರು ತಿನ್ನಬಹುದು. ಸೊ ಈ ಥರ ಎಲ್ಲ ಆಗದೆ ಇರಲಿಕ್ಕೆ ಈ ಒಂದು E-RUPI ಸಿಸ್ಟಮ್ ಅನ್ನು ತಂದಿದ್ದಾರೆ. ಸೊ ಇದರಿಂದ ನಮ್ಮ ದೇಶದ GDP 13% ಜಾಸ್ತಿ ಆಗುತ್ತೆ ಅಂತಲೂ ಹೇಳಿದ್ದಾರೆ. ಸೊ ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವೇನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.